ಜಯಂತಿ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಆತ್ಮೀಯರು ಆದಂತಹ ಸೋಮಲಿಂಗ ಎನ್ನೂರು ಸಾಹೇಬ್ರವರೇ, ರಾಹುಲ್ ಯಾದವ್ ಅವರೇ, ವಿಜಯ್ ಚವ್ಹಾಣ್ ಅವರೇ, ಜಿಲ್ಲಾ ಪಂಚಾಯತಿನ ಲೆಕ್ಕ ಅಧಿಕಾರಿಗಳಾದಂತಹ ರಾಮಣ್ಣ ಅಸಿನಿ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಆದಂತಹ ಸಂತೋಷ್ ಭೂಯಿ ಅವರೇ, ಹಾಗೂ ಎಲ್ಲ ಶಿವಾಜಿ ಮಹಾರಾಜರ ಅಭಿಮಾನಿಗಳ ಪ್ರೇಕ್ಷಕ ಬಂಧುಗಳೇ, ಸಹೋದರ ಸಹೋದರಿಯರೇ, ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ತಮಗೆ ತಿಳಿಸ್ತಾ, ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡೋದೇ ಅಂದರೆ ಒಂದು ರೋಮಾಂಚನಕಾರಿಯ ಘಟನೆ. ಅದು ಸುಮಾರು 1642-43 ಕಾಲ ಆದಿಲ್ ಶಾಹಿಗಳು ವಿಜಯಪುರವನ್ನು ಆಳ್ವಿಕೆ ಮಾಡುವಂಥ ಕಾಲ. ಅದು ಗೋಲ್ ಗುಮ್ಮಟ್ ಕಟ್ಟಿಸಿದಂತಹ ದೊರೆ ಮೊಹಮ್ಮದ್ ಆದಿಲ್ ಶಾಹಿ ಆಸ್ಥಾನದಲ್ಲಿ ಸಭೆಯನ್ನು ನಡೆಸ್ತಾ ಇದ್ದರು. ಇವತ್ತಿನ ಜಿಲ್ಲಾಧಿಕಾರಿಗಳ ಕಚೇರಿ ಅವತ್ತು ಇಸು ಕಟ್ಟಿಸಿದಂಥ ಒಂದು ಫಾರೂಕ್ ಮಹಲ್, ಅದು ಫಾರೂಕ್ ಮಹಲ್ನಲ್ಲಿ ಸಭೆ ನಡೀತಾ ಇತ್ತು. ಇಸ್ಲಾಂ ಸಂಸ್ಕೃತಿಯಂತೆ ಬಾದಶಾಹನೊಬ್ಬನು ಸಿಂಹಾಸನದ ಮೇಲೆ ಆಸೀನರಾಗಿರ್ತಾನೆ. ಒಂದು ಎಲ್ಲ ಮಂತ್ರಿಗಳು ಅತ್ಯಂತ ದಯನೀಯವಾಗಿ ಎದ್ದು ನಿಲ್ಲಬೇಕಾದಂಥ ಒಂದು ಪರಂಪರೆ. ಒಬ್ಬ ಸೈನ್ಯಾಧಿಕಾರಿ ಅವರಿಗೆ ನಮಸ್ಕಾರ ಮಾಡಿ ಶಿಸ್ತ ಅಂತ ಕರೀತಾರೆ. ಶಿಸ್ತ ಅಂತಂದರೆ ಅತ್ಯಂತ ದಯನೀಯವಾಗಿ ತೆರೆಬಾಗಿಸಿ ಕೈಯನ್ನು 3 ಸರ್ತಿ ಹಣಿಗಚ್ಕೊಂಡು ಹಿಂದೆ ಒಯ್ದು ನಮಸ್ಕಾರ ಮಾಡಬೇಕಾದಂಥ ಪದ್ಧತಿ ಅದು. ಹಾಗೆಲ್ಲರೂ ಕುರ್ತಿ ಸಲಾಮ್ ಅಂತ ಕೂಡ ಕರೀತಾರೆ. ಆ ಕುರ್ತಿ ಸಲಾಮ ಮಾಡಿ ತನ್ನ 12-13 ವರ್ಷದ ಮಗನಿಗೆ ಹೇಳ್ತಾರೆ, ನೀನು ಈ ಬಾದಶಾಹನಿಗೆ ನಮಸ್ಕಾರ ಮಾಡು. ಆದರೆ 12-13 ವರ್ಷದ ಬಾಲಕ ಹೇಳ್ತಾನೆ, ನಾನು ಈ ವಿದೇಶಿಯನಿಗೆ ತೆರೆಬಾಗುವುದಿಲ್ಲ. 2-3 ಸತಿ ಹೇಳಿದ್ರೂ ಆತ ತೆರೆಬಾಗುವುದೇ ಇದೆ. ಬಾದಶಾಹ ಹೇಳ್ತಾನೆ, ಇನ್ನೂ ಸಣ್ಣವನಿದ್ದಾನೆ, ಮುಂದೆ ತಾನೇ ಈ ಪದ್ಧತಿಯನ್ನು ಕಲಿತಾನೆ ಅಂತೇಳಿ ಕ್ಷಮಿಸಿಬಿಡ್ತಾರೆ. ಹಾಗೆ 11-12 ವರ್ಷದ ಅವನಿದ್ದಾಗಲೇ ದೇಶಪ್ರೇಮ, ರಾಷ್ಟ್ರಪ್ರೇಮ, ಸ್ವಾಭಿಮಾನವನ್ನು ಮೆರೆದಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಶಿವಾಜಿ ಮಹಾರಾಜ. ಆ ಘಟನೆ ನಡೆದಿದ್ದು ವಿಜಯಪುರ. ಶಿವಾಜಿ ಮಹಾರಾಜರು ಹಿಂದವೇ ಸ್ವರಾಜ್ಯವನ್ನು ಕಟ್ಟಲಿಕ್ಕೆ ಪ್ರತಿಜ್ಞೆ ಮಾಡಿದಂತಹ ನೆಲ ನಮ್ಮ ಈ ವಿಜಯಪುರ. ಹಾಗೆಯೇ ಈ ದೇಶದಲ್ಲಿ ಹಿಂದೂ ಧರ್ಮ ಆತಂಕದಲ್ಲಿ ಇದೆ ಅಂತ ಗೊತ್ತಾಗಿದ್ದೇ ತಾಯಿ ಜೊತೆಗೆ ಹಂಪಿ ಸಂದರ್ಶನ ಮಾಡಿದಂಥ ಸಂದರ್ಭ ಅದು. ಅಲ್ಲಿರುವಂತಹ ಭಗ್ನಗೊಂಡ ದೇವಾಲಯಗಳು, ಮೂರ್ತಿ ಇಲ್ಲಾರದಂತಹ ದೇವಾಲಯಗಳು, ಪೂಜೆ ಇಲ್ಲಾರದಂಥ ದೇವಾಲಯಗಳು, ಗಂಟೆ ನಾದ ಇಲ್ಲಾರದಂಥ ದೇವಾಲಯವನ್ನು ನೋಡಿ ಆ 12-13 ವರ್ಷದ ಮಗು ತಾಯಿಗೆ ಕೇಳ್ತದೆ, ಏನಿದೆಲ್ಲ ಹಿಂಗೆ ಹಾಕಿದ್ದಾವೆ. ಆಕೆ ತಾಳಿಕೋಟೆಯ ಯುದ್ಧದ ಕಥೆಯನ್ನು ಹೇಳ್ತಾಳೆ, ಹೀಗೆಲ್ಲ ದಾಳಿ ಆಗಿರುವಂಥ. ಆವಾಗೇ ಆ ಮಗುವಿಗೆ ಅನಿಸಿದ್ದು, ನನ್ನ ಧರ್ಮ ಆತಂಕದಲ್ಲಿದೆ. ಹಾಗೆ ಶಿವಾಜಿ ಮಹಾರಾಜರು ದೊಡ್ಡ ಗಣ್ಯ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಕಾರಣ ನಮ್ಮ ಕರ್ನಾಟಕ, ಅದರಾಗಿ ನಮ್ಮ ವಿಜಯಪುರ. ನಮಸ್ಕಾರ ಮಾಡುವುದಿಲ್ಲ ಅಂತ ಅಂದಂತಹ ಮಗನನ್ನು ಕರ್ಕೊಂಡ್ಬಂದು ತಂದೆ ಶಹಾಜಿ ಭೋಸ್ಲೆ ಅವರು, ಶಿವಾಜಿ ತಂದೆ ಇದೇ ವಿಜಯಪುರದಲ್ಲಿ ಸೈನ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಜಾಗೀರ್ದಾರಾಗಿ ಅವರಿಗೆ ಬೆಂಗಳೂರು, ತುಮಕೂರು, ಶ್ರೀರಂಗಪಟ್ಟಣದ ಜಾಗೀರನ್ನು ಕೊಟ್ಟಿರ್ತಾರೆ. ಅವರು ಏನಾದರೂ ಮಾಡಿ ಮೊಹಮ್ಮದ್ ಆದಿಲ್ ಶಾಹಿನಲ್ಲಿ ಮಗನನ್ನು ಸೈನಿಕನನ್ನಾಗಿ ಸೇರಿಸ್ಬಿಡಬೇಕು ಅನ್ನೋದು ಅವ್ರ ತಲೆ. ಹಾಗೆಲ್ಲ 13-14 ವರ್ಷಕ್ಕೆ ಸೇರಿಬಿಡ್ತು. ಅವ್ರು ಹೊರ ಕರ್ಕೊಂಡ್ಬಂದು ಎಲ್ಲ ಕೋಟೆಯನ್ನು ತೋರಿಸಿ ಹೇಳ್ತಾರೆ, ಅವರು ನಮ್ಮ ಬಾದಶಾಹಗಳು, ಅನ್ನದಾತರು, ದೈವಾಂಶ ಸಂಭೂತರು ಏನೆಲ್ಲ ವರ್ಣನ ಮಾಡಿ ನಾಳೆ ಮತ್ತೆ ನಾನು ಕರ್ಕೊಂಡು ಹೋಗ್ತೀನಿ, ನೀನು ನಮಸ್ಕಾರ ಮಾಡಬೇಕು, ಇದು ಪದ್ಧತಿ ಇಲ್ಲಿದು. ಅವಳಿಗೆ ಒಪ್ಪೋದೇ